ಏನು ಸ್ಪೆಷಲ್ ಅಂತ ಇಲ್ಲೇ ಬರ್ತೀರಾ ಸರ್? ಸ್ಪೆಷಲ್ ಅಂದ್ರೆ ಮಟನ್ ಈಗ ಬೇರೆ ಕಡೆ ಹೋದ್ರೆ 300 ರೂಪಾಯಿ ಮಟನ್ ಬಿರಿಯಾನಿ ಹೇಳ್ತಾರೆ, ಇಲ್ಲಿ 130. ಬೇರೆ ಕಡೆ 130ಕ್ಕೂ ತಿಂದಿದ್ದೀರಾ? ಹಾ, 130 ಇಲ್ಲಿ ಕೊಡ್ತಾ ಇರೋದು. ಇಲ್ಲಿ 130, ಬೇರೆ ಕಡೆ 300 ರೂಪಾಯಿಗೂ ತಿಂದಿದ್ದೀರಾ? 350 ತಗೋತಾರೆ. 350ಕ್ಕೂ ತಿಂದಿದ್ದೀರಾ? 350. ಅಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ಸರ್? ಡಿಫ್ರೆನ್ಸ್ ಇಲ್ಲಿ ಚೆನ್ನಾಗಿ ಕೊಡ್ತಾರೆ, ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ. ಪೀಸ್ಗಳು ಯಾವ ತರ ಕೊಡ್ತಾರೆ ಸರ್ ಇಲ್ಲಿ? ಪೀಸ್ ಚೆನ್ನಾಗಿರ್ತದೆ ಸರ್. 300 ರೂಪಾಯಿ ಕೊಟ್ಟಷ್ಟೇ 130 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಕೊಡೋ ಪೀಸ್ನೇ ಇಲ್ಲೇ ಕೊಡ್ತಾರೆ. ಇಲ್ಲೇ ಕೊಡ್ತಾರೆ. ಮತ್ತೆ ಹಳ್ಳಿ ಟೈಪ್ ಅಲ್ಲಿ ಮಾಡ್ತಿದ್ದಾರೆ ಸೌದೆ ಒಲೆ, ಸೌದೆ ಒಲೆ. ಅದಕ್ಕೋಸ್ಕರ ಇಲ್ಲೇ ಬರ್ತಾರೆ. ನಮಸ್ಕಾರ, ನಮ್ಮ ಟಾಕ್ಸ್ ವಿಚಾರ ನೋಡ್ತಿರುವಂತ ಎಲ್ಲ ವೀಕ್ಷಕರು, ಇವತ್ತು ನಾನು ಬಂದಿದ್ದೀನಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಿಡಘಟ್ಟ ಅನ್ನೋ ಒಂದು ಹಳ್ಳಿ. ಈ ಹಳ್ಳಿ ಜಾಗದಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಅಂದ್ರೆ ನೋಡಿ, ಸೌದೆ ಒಲೆಯಿಂದ ಮಾಡುವಂತ ನಾನ್ ವೆಜ್ ಐಟಮ್ಗಳಿಗೆ ಬೆಂಗಳೂರಿಂದ ಮೈಸೂರಿಂದ ಜನ ಬರ್ತಿದ್ದಾರೆ. ಅಷ್ಟು ಪ್ಯೂರ್ ಆಗಿ ನಾಟಿ ಐಟಮ್ ಸಿಗ್ತಾ ಇರುವಂತ ಹೋಟೆಲ್ ಅಂತ ಹೇಳಿ. ಇಲ್ಲಿ ವಿಶೇಷ ಇನ್ನೊಂದು ಏನಂತಂದ್ರೆ ಮಟನ್ ಬಿರಿಯಾನಿ ಬರೀ 130 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ. ತುಂಬಾ ಜನ ಹಳ್ಳಿಯಿಂದ, ಬೆಂಗಳೂರಿಂದ, ಮೈಸೂರಿಂದ ಹೈವೇ ಹೋಗೋರೆಲ್ಲರೂ ಕೂಡ ಬಂದು ತಿಂದು ಹೋಗ್ತಿದ್ದಾರೆ ಅಂತ. ಬನ್ನಿ, ಏನೇನಿದೆ, ಏನೇನು ಕೊಡ್ತಿದ್ದಾರೆ ನೋಡೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಕೃಷ್ಣ ಅಂದ್ಬಿಟ್ಟು. ಕೃಷ್ಣ. ಈ ಹೋಟೆಲ್ ಹೆಸರು ಏನಂತ ಹೇಳಿ ಸರ್? ಕೃಷ್ಣ ಊಟ ಅಂತ ಕರೀತಾರೆ ಸರ್ ಎಲ್ಲಾರು. ಬೋರ್ಡೇ ಇಲ್ವಲ್ಲ ಸರ್ ಈ ಹೋಟೆಲ್ಗೆ? ಬೋಲ್ಡೇ ಹಾಕಿಲ್ಲ ಸರ್. ಎಷ್ಟು ವರ್ಷದಿಂದ ನಡೀತಿದೆ? ಒಂದು 30 ವರ್ಷ ಆಯ್ತು. 30 ವರ್ಷದಿಂದ ಬೋರ್ಡೇ ಇಲ್ಲ ಈ ಹೋಟೆಲ್ಗೆ? ಬೋಲ್ಡೇ ಇಲ್ಲ. ಬೋರ್ಡೇ ಇಲ್ದೇ 30 ವರ್ಷ. ಆಮೇಲೆ ಜೊತೆಗೆ ಇಲ್ಲಿ ತುಂಬಾ ಫೇಮಸ್ ಅಂದ್ರೆ 130 ರೂಪಾಯಿ ಮಟನ್ ಬಿರಿಯಾನಿ ಅಂತ. ಹೌದಾ ಸರ್? ಹೌದು ಸರ್, ನಿಜ. ಯಾವ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸರ್? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ 130 ಕೊಡ್ತಾ ಇದ್ದೀರಾ. ಬೇರೆ ಏನೇನು ಐಟಮ್ ಸಿಗ್ತಿದೆ ಸರ್? ಸರ್ ಎಗ್ ಬೋಟಿ ಸಿಗುತ್ತೆ, ತಲೆ ಮಾಂಸ ಸಿಗುತ್ತೆ, ಚಿಕನ್ ಸಿಗುತ್ತೆ, ದೋಸೆ, ಇಡ್ಲಿ, ರೈಸ್ ಬಾತು, ಮಟನ್ನು, ಮತ್ತೆ ರೈಸ್ ಬಾತು, ಇಡ್ಲಿ, ಚಿತ್ರಾನ್ನ. ಮಧ್ಯಾಹ್ನ ಡೈಲಿ ಉಪ್ಸಾರು ಮುದ್ದೆ. ಆಮೇಲೆ ಎಗ್ ಬೋಟಿ ಅಂತ ಮಾಡ್ತೀರಿ, ತುಂಬಾ ಜನ ತಗೋತಾರೆ. ಎಗ್ ಬೋಟಿ ಸಿಗುತ್ತೆ, ಮತ್ತೆ ಉರ್ದ್ಬಾಡು ಮಾಡ್ತೀರಿ. ಎಲ್ಲ ಇಲ್ಲಿ ಸೌದೆ ಒಲೆಯಿಂದನೇ ಮಾಡುವಂತ? ಎಲ್ಲ ಸೌದೆ ಒಲೆ ಸರ್. ಅದು ಓಪನ್ ಕಿಚನ್ ಮಾಡ್ಬಿಟ್ಟಿದ್ದೀರಿ? ಓಪನ್ ಕಿಚನ್. ನೀವೇ ಓನರು, ನೀವೇ ಭಟ್ರು? ನಾವೇ ಬಿಟ್ರೆ ಎಲ್ಲ ನಮ್ದು. ಹಂಗಾಗಿರುತ್ತೆ. ಇದು ಎಲ್ಲಿ ನಿಮ್ ತಂದೆಯಿಂದ ಕಲ್ತಿರೋ ರೆಸಿಪಿನ ಅಥವಾ ನೀವು? ನಮ್ ತಂದೆಯಿಂದ ಕಲ್ತಿದ್ ನಾವು. ನಿಮ್ ತಂದೆಯವ್ರ ಕಾಲದಿಂದ ನಡೀತಾ ಇರುವಂತ ಹೋಟೆಲ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಿಡಘಟ್ಟ, ಇದು ಬೆಂಗಳೂರು ಮೈಸೂರು ಹೈವೇ ನಿಡಘಟ್ಟ ಎಕ್ಸಿಟ್ ಇದೆ. ನಿಡಘಟ್ಟ ಎಕ್ಸಿಟ್ ಇಲ್ಲೇ ಪಂಚಾಯತ್ ಆಫೀಸ್ ಪಕ್ಕನೇ ಸಂತೆ ಮೈದಾನದಲ್ಲಿ ಹೋಟೆಲ್ ಇದೆ. ಸಂತೆ ಈಗಲೂ ನಡೆಯುತ್ತೆ ಸರ್ ಇಲ್ಲಿ? ಸಂತೆ ಬುಧವಾರ, ಪ್ರತಿ ಬುಧವಾರ ಸಂತೆ. ಬುಧವಾರದಿಂದ ಇನ್ನ ಜಾಸ್ತಿ ಆಗ್ತಾರೆ? ಜಾಸ್ತಿ ಆಗ್ತಾರೆ. ಅಂದ್ರೆ ಸಂತೆ ಮೈದಾನದ ಆಪೋಸಿಟ್ ಇರುವಂತದ್ದು, ಬೋರ್ಡ್ ಇಲ್ದೇ ಇರುವಂತದ್ದು. ಪಕ್ಕದಲ್ಲಿ ಯಾವ್ದೋ ಸಾಮಿಯಾನ ಅಂಗಡಿ ಇದೆ, ವಾಣಿ ಸಾಮಿನ ಸೆಂಟರ್ ಅಂತ ಇದೆ. ಆಕ್ಚುಲಿ ನಿಮ್ಮ ಹೆಸರು ಇಲ್ದೇ ವಾಣಿ ಸಾಮಿಯಾನ ನೋಡ್ಕೊಳ್ಬೇಕು ಜನ ಈಗ. ಸರ್ ಇದು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಹೋಟೆಲ್? ಸರ್ ಬೆಳಗ್ಗೆ 6 ಗಂಟೆಗೆ ರೆಡಿ ಇರುತ್ತೆ. 6 ಗಂಟೆಗೆ ಐಟಮ್ ರೆಡಿನಾ? ಇಷ್ಟೆಲ್ಲ ಐಟಮ್? ಎಲ್ಲ ಐಟಮ್ 6 ಗಂಟೆಗೆ ರೆಡಿ. ಡೈಲಿ ಇರುತ್ತೆ ಸರ್? ಡೈಲಿ ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರ, ಬುಧವಾರ ಮಾತ್ರ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಚಿಕನ್ನು, ಮಟನ್ನು, ಉರ್ದ್ಬಾಡು ಅದೆಲ್ಲ ಸಿಗುತ್ತೆ. ಇಷ್ಟು ಐಟಮ್ ರೆಗ್ಯುಲರ್ ಸಿಗುತ್ತೆ. ಇನ್ ಬೇರೆ ದಿನ ಯಾವ ಸಿಗಲ್ಲ? ರೆಗ್ಯುಲರ್ ಆಗಿ. ಮತ್ತೆ ಬಾಕಿ ದಿನ ಚಿಕನ್ನು, ಮಟನ್ನು, ದೋಸೆ, ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಉಪ್ಸಾರು, ಮುದ್ದೆ ಮಧ್ಯಾಹ್ನ ಅದೆಲ್ಲ ರೆಗ್ಯುಲರ್. ಸೋಮವಾರ ವೆಜ್ ಇರುತ್ತೆ? ಸೋಮವಾರ ಒಂದಿನ ಮಾತ್ರ ರಜಾ ಸರ್. ರಜಾ ಮಾಡ್ತೀವಿ. ಸರ್ ಇದು ಏನು ಅಂತಂದ್ರೆ ಈಗ ಇಷ್ಟೊಂದು ಐಟಮ್ಗಳೆಲ್ಲ ಸಿಗ್ತಾ ಇದೆಯಲ್ಲ ಸರ್, ತುಂಬಾ ಜನ ಕಸ್ಟಮರ್ ಬರ್ತಾರೆ. ಈ ಬೆಂಗಳೂರಿಂದ, ಮೈಸೂರಿಂದ ಎಲ್ಲ ಬರ್ತಿದ್ದಾರೆ. ಏನ್ ಟೇಸ್ಟ್ ಕಡಿಮೆ ರೇಟ್ ಕೊಡ್ತೀರಿ ಅಂತ ಅಥವಾ ಕ್ವಾಲಿಟಿ ಕ್ವಾಂಟಿಟಿ ಅಂತ ಜನ ಬರ್ತಾರೆ? ಸರ್ ಕಡಿಮೆ ರೇಟು ಇಂತ ಕ್ವಾಲಿಟಿ ಇರೋದ್ರಿಂದ ಬರ್ತಾರೆ ಸರ್ ಇಲ್ಲಿ. ಯಾಕೆಂದ್ರೆ ಹೊರಗಡೆಯಿಂದ ಮೈಸೂರು, ಬೆಂಗಳೂರು, ಚನ್ನಪಟ್ಟಣ, ರಾಮನಗರ, ನಮ್ಮ ಸುತ್ತಮುತ್ತ ಹಳ್ಳಿ ಜನಗಳು ಅವರೆಲ್ಲ ಬರ್ತಾರೆ. ಯಾಕೆಂದ್ರೆ ನಾವು ಹೊರಗಡೆ ಅವ್ರನ್ನ ಕ್ಯಾಚ್ ಮಾಡ್ಬೋದು ಸರ್. ಈ ಪಕ್ಕದವ್ರನ್ನ ಕ್ಯಾಚ್ ಮಾಡೋದು ದೊಡ್ಡ ಸಾಹಸ. ಊರಲ್ಲಿ ಸರಿ ಅನಿಸ್ಕೊಳ್ಳೋದು ದೊಡ್ಡ ಸುದ್ದಿ ಅಂತಾರಲ್ಲ, ಹಂಗೆ ನಾವು ಕೂಡ ತಿಂದ್ವಿ. ಆ ಮಟನ್ ಬಿರಿಯಾನಿ ಸೌದೆ ಒಲೆ ಫ್ಲೇಮ್ ಮಾಡೋದ್ರಿಂದ ಬರುತ್ತೋ ಅಥವಾ ನಿಮ್ದು ರೆಸಿಪಿ ಇರುತ್ತೋ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಕ್ವಾಂಟಿಟಿ ಅಂತೂ ಒಂದ್ ರೈಸ್ ತಿನ್ನಕ್ಕೆ ಆಗೋದಿಲ್ಲ, ಅಷ್ಟು ಇರುತ್ತೆ. ರೈಸ್ ಯಾವ್ದು ಬಳಸ್ತೀರಿ ಸರ್? ರೈಸ್ ಮಾಮೂಲಿ ಸರ್, GT ರೈಸ್ ಇದಾಗ್ತಿವಿ. ಬುಲೆಟ್ ರೈಸು ಎಲ್ಲ ಒಳ್ಳೆ ರೈಸ್ ಹಾಕ್ತಿವಿ. ಒಳ್ಳೆ ರೈಸ್ ಹಾಕ್ತಿವಿ ಅಂದ್ರೆ ಕಡಿಮೆ ರೇಟ್ ಅಂತೇನೆ ಕಡಿಮೆ ಕೊಡ್ತಾ ಇದ್ದ ಕಮ್ಮಿ ಹಾಕಲ್ಲ, ಡಿಪೋ ಅಕ್ಕಿ ಹಾಕಲ್ಲ. 3 ವರ್ಷದಿಂದ 4 ವರ್ಷದಿಂದ ಜನ ಬಿರಿಯಾನಿ ತಿನ್ನಕ್ ಬರ್ತಾರಂತೆ. ಬರ್ತಾರೆ. ಅದು ಇಲ್ಲಿ ಲೋಕಲ್ ಅವ್ರೆ, ಅಷ್ಟೊಂದು ಫೇಮಸ್ ಆಗಿದೆ. ಇದೆಲ್ಲ ಐಟಮ್ ಎಲ್ಲ ನೀವೇ ಮಾಡೋದು ಸರ್? ನೀವೇ ಮಾಡುವಂತದ್ದು. ಅದಕ್ಕೋಸ್ಕರ ಈ ಸರ್ ನಿಮ್ಗೆ ಈಗ ಆಲ್ರೆಡಿ ಇಷ್ಟೊಂದೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಇಂಥ ಕಾಲ ಬಂದದ್ದು. ಯಾಕೆ ರೇಟ್ ಜಾಸ್ತಿ ಮಾಡ್ಬೇಕು ಅನ್ನಿಸ್ಲಿಲ್ವಾ ಸರ್? ರೈಟ್ ಜಾಸ್ತಿ ಅನ್ನೋದ್ಕಿಂತ ನಮ್ಮ ಇಲ್ಲಿ ಹಳ್ಳಿ ಜನಗಳು ಕೂಲಿ ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ನಾನು ಅವ್ರಿಗೂ ಒಂದೇ ರೇಟ್ ಕೊಡ್ತೀನಿ. ನಮ್ಮ ಬೇರೆ ಬೆಂಗಳೂರು, ಮೈಸೂರು ಬರುವಂತವ್ರಿಗೂ ಒಂದೇ ರೇಟ್ ಕೊಡ್ತೀನಿ. ಅಂದ್ರೆ ಹಳ್ಳಿ ಜನಕ್ಕೋಸ್ಕರ ಇಟ್ಟಿರೋದು. ಇದೇ ನಿಮ್ ತಂದೆ ಹೇಳ್ಕೊಟ್ಟಿದ್ದ? ಅವರು ಯಾಕೆಂದ್ರೆ ಅವಾಗಿಂದ 10 ಪೈಸಿಂದ ದೋಸೆ ಶುರು ಮಾಡಿದ್ದೀವಿ. 10 ಪೈಸಿಂದ ದೋಸೆ? 10 ಪೈಸಿಂದ ದೋಸೆ. ಆಮೇಲೆ ನಿಮ್ಮ ದೋಸೆ ಇನ್ನೊಂದು ಫೇಮಸ್ ಅಂತೆ. ದೋಸೆ ಎಷ್ಟು ಸರ್ ಒಂದಕ್ಕೆ? 4 ದೋಸೆ 20 ರೂಪಾಯಿ ಸರ್. 4 ದೋಸೆ ಬರೀ 20 ರೂಪಾಯಿ? 20 ರೂಪಾಯಿಗೆ ಬೆಳಗಿನ ತಿಂಡಿ ಆಗೋಯ್ತೆ. 5 ರೂಪಾಯಿ ಒಂದ್ ದೋಸೆ ನಿಮ್ಮ ಹತ್ರ. ದೋಸೆದು ಒಂದು ಫೇಮಸ್.
ಅಷ್ಟು ಕಡಿಮೆ ಕೊಡ್ತಾರೆ ಅಂದ್ರೆ ಎಲ್ಲವೂ ಕಡಿಮೆನೇ ಸಿಗ್ತಾ ಇದೆ. ಎಲ್ಲ ಕಡಿಮೆ ರೇಟ್. ಅಂದ್ರೆ ಹಳ್ಳಿ ಜನ ಬರ್ತಾರೆ, ರೈತರು ಬರ್ತಾರೆ ಅನ್ನೋದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಬರ್ತಾರೆ ಸರ್ ಹಳ್ಳಿ ಎಲ್ಲ ಕೂಲಿ ಕಾರ್ಮಿಕರೇ ಜಾಸ್ತಿ, ಗಾರೆ ಕೆಲಸ ಕೂಲಿ ಕಾರ್ಮಿಕರೇ ಜಾಸ್ತಿ ಇಲ್ಲಿ ಬರೋದು. ಇಲ್ಲಿ ಜಾಸ್ತಿ ಭಾನುವಾರ ಬುಧವಾರ ಬಿರಿಯಾನಿ ಇರುತ್ತಲ್ಲ, ಎಲ್ಲ ಹೊರಗಡೆಯಿಂದ ಕಸ್ಟಮರ್ ಬರ್ತಾರೆ. ನಾವು ಇವ್ರಿಗೆ ಏನ್ ಕೊಡ್ತೀವಿ ರೇಟು, ಅದನ್ನೇ ರೇಟ್ ಅನ್ನ ಹೊರಗಡೆ ಬಂದವ್ರಿಗೂ ರೇಟ್ ಅನ್ನ ಕೊಡ್ತೀವಿ. ಅವ್ರಿಗೂ ಅಷ್ಟೇ ರೇಟ್, ಅವ್ರಿಗೂ ಅದೇ ರೇಟ್. ಆಮೇಲೆ ನಾವು ನೋಡಿದ್ವಿ 4 ಸಾರಿ ಬಿರಿಯಾನಿ ಮಾಡಿದ್ರಿ. ಯಾಕೆ ಸರ್ ಆತರ 4 ಸಾರಿ ಮಾಡೋದು? ಸರ್ ಒಂದೇ ಪಾತ್ರೆ ಮಾಡ್ಕೊಳ್ಬಿಟ್ರೆ ಆರೋಗುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಹೋಗುತ್ತೆ. ಅದಕ್ಕೆ ಬಿಸಿ ಬಿಸಿ ಬಿರಿಯಾನಿ. ಅಲ್ಲ, ಎಂತ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲ್ಗಳೆಲ್ಲ ಒಂದೇ ಸಾರಿ ಮಾಡಿರ್ತಾರೆ ಅಂತ ಕೇಳಿದೀವಿ. ಅದನ್ನ ಬಿಸಿ ಮಾಡ್ಕೊಡ್ತಾರೆ, ಬಿಸಿ ಮಾಡ್ಕೊಡ್ತಾರೆ. ನಾವು ಹಂಗಲ್ಲ, ಅಲ್ಲೇ ಮಾಡಿ ಅಲ್ಲೇ ಕೊಡೋದು ಸರ್. ಅದು ಆ ಪಾತ್ರೆ ಎಷ್ಟೆಷ್ಟು ಹಿಡಿಯುತ್ತೆ ಸರ್ ಅದು? ಸರ್ ಅದರಲ್ಲಿ ಪಾತ್ರೆಯಲ್ಲಿ ಒಂದ್ರಲ್ಲಿ 15 kg ಇರುತ್ತೆ. 15 kg ಮಟನ್ ಇಡುತ್ತೆ. ಒಂದ್ ಖಾಲಿ ಆಗ್ತಿದೆ, ಒಂದ್ ಖಾಲಿ ಆಗ್ತದೆ. 4ನೇದಕ್ಕೆ ನಮ್ಗೆ ಏನು ಸಿಗ್ಲೇ ಇಲ್ಲ, ಅಷ್ಟು ಖಾಲಿ ಆಗೋಯ್ತು. 4 ಸಾರಿ ಬಿರಿಯಾನಿ ಮಾಡಿದ್ವಿ. 4 ಸಾರಿ ಭಾನುವಾರ ದಿನ, ಭಾನುವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಇವು 4 ದಿನ ಇಷ್ಟ ಐಟಮ್ ಎಲ್ಲ ಸಿಗುತ್ತೆ. ಇದಕ್ಕೆಲ್ಲ ನೀವು ಯಾವ್ದೋ ಒಂದು ಮಸಾಲೆ ಇಟ್ಕೊಂಡಿಲ್ಲ? ಆ ಮಟ್ಟದ ಮಸಾಲೆ ಏನು ನೀವೇ ಮಾಡೋದು ಹೊರಗಡೆ? ಇಲ್ಲ ನಾವೇ ಮಾಡೋದಿಲ್ಲ. ಅದೇನ್ ನೀವು ಕಲ್ತಿರೋದ? ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪ್ರತಿ ಒಂದು ನಾವೇ ಮನೆಯಿಂದಾನೇ ಆಡ್ಸೋದು. ನೀವೇನು ಹೊರಗಡೆ ಸಂಬಳ ಏನಿಟ್ಟು ಎಲ್ಲ ನಾವು ಮನೆಯಿಂದಾನೇ ಆಡ್ಸ್ಕೊ ಬರೋದಿಲ್ಲ, ಯಾವ್ದು ಹೊರಗಡೆ ಅಂತಾರಲ್ಲ. ಬೆಳಿಗ್ಗೆ 6 ಗಂಟೆ 7 ಗಂಟೆ ಊಟ ಶುರುವಾದ್ರೆ 10 ಗಂಟೆಗೆ ಎಲ್ಲ ಖಾಲಿ ಆಗುತ್ತೆ ಸರ್. 10ರಿಂದ 11 ಗಂಟೆ ಬಿರಿಯಾನಿ ಕ್ಲೋಸ್. ಬೇರೆ ತಲೆ ಮಾಂಸ, ಬೋಟಿ, ಚಿಕನ್, ಮಟನ್, ಮೊಟ್ಟೆ ಪರೋಟ ಅದೆಲ್ಲ ಸಾಯಂಕಾಲ 4 ಗಂಟೆ ಇರುತ್ತೆ. ಅದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರ್. ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆ ಊಟ ಸಿಗುತ್ತೆ. 4 ಗಂಟೆ ಸಿಗುತ್ತೆ. ಆಮೇಲೆ ಈ ದೋಸೆ 5 ರೂಪಾಯಿ ಒಂದು ದೋಸೆ ಕೊಡ್ತಾ ಇದ್ರಿ. ಆಮೇಲೆ ದೋಸೆ ತುಂಬಾ ಫೇಮಸ್ ಅಂತಂದ್ರೆ ಮೊಟ್ಟೆ ದೋಸೆ ಅಂತ ತುಂಬಾ ಜನ ಬಂತ ಬರ್ತಾರೆ. ಮೊಟ್ಟೆ ದೋಸೆ ಮತ್ತೆ ಮೊಟ್ಟೆ ಪರೋಟ. ಪರೋಟ ನಮ್ ಈ ಭಾಗದಲ್ಲಿ ತಿನ್ನೋದಿಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಪರೋಟ ಮೊಟ್ಟೆ ಪರೋಟ ಸರ್ 2ಕ್ಕೆ 50 ರೂಪಾಯಿ ಕೊಡ್ತೀವಿ. 25 ರೂಪಾಯಿ. 25 ಅಲ್ಲ, ಒಂದು ಪರೋಟಗೆ 20 ರೂಪಾಯಿ ತಗೋತಾರಲ್ಲ ಸರ್. ಮೊಟ್ಟೆ ಪರೋಟ ನಮ್ಮಲ್ಲಿ 50 ರೂಪಾಯಿ. ಆಮೇಲೆ ನೀವು ರೆಡಿಮೇಡ್ ಮಾಡಲ್ಲ, ಇಲ್ಲೇ ನಾವೇ ಮಾಡೋದು. ರೆಡಿಮೇಡ್ ಇಲ್ಲ, ನಾವೇ ಮಾಡೋದು. ಅಂದ್ರೆ ನಿಮ್ಗೇನು ಹಣ ಮಾಡ್ಬೇಕು ಅನ್ನೋ ಉದ್ದೇಶನೇ ಇಲ್ಲ ಅನ್ಸುತ್ತೆ ಸರ್. ನಮಗೂ ಅಲ್ಪ ಸ್ವಲ್ಪ ಉಳಿಯುತ್ತೆ, ಏನು ಇಲ್ಲ. ನಮ್ಮ ಹುಡುಗರುಗಾರ ಸಂಬಳ ಸಾಕು, ಉಳಿಯುತ್ತೆ. ಅಂತ ಉಳಿದಿಲ್ಲ ಅಂತ ಏನು ಇಲ್ಲ. ಅಂದ್ರೆ ಸ್ವಲ್ಪ ಈಗಿನ ರೇಟು ಸ್ವಲ್ಪ ಡಿಮ್ಯಾಂಡ್ ಆಗಿರೋದ್ರಿಂದ ಅದೇ ರೇಟ್ ಕೊಡ್ತಾ ಅಲ್ಲ. 20 ರೂಪಾಯಿಗೆ ಒಂದು ಪರೋಟ ಕೊಡ್ತಾರೆ ಸರ್. ಮೊಟ್ಟೆ ಹಾಕಿ ಕೊಡ್ತೀರಾ? ಬರೀ 5 ರೂಪಾಯಿ ಅಷ್ಟೇನೆ ನೀವು? ಅಷ್ಟೇ. 5 ರೂಪಾಯಿ ಮೊಟ್ಟೆನೂ ಬರೋದಿಲ್ಲ ಈಗ, ಆದ್ರೂ ಕೂಡ ಕೊಡ್ತಾ ಇದ್ದೀರಿ. ಬಟ್ ನಿಮ್ ಕಸ್ಟಮರ್ ನಿಮ್ಗೆ ಮುಖ್ಯ ಆಗಿದೆ. ಇದು ಮೊಟ್ಟೆ ದೋಸೆ ಎಷ್ಟಾಗುತ್ತೆ ಸರ್ ಇದು? ಮೊಟ್ಟೆ ದೋಸೆ 2ಕ್ಕೆ 50. ಅದು ಅಷ್ಟೇನೆ, 2ಕ್ಕೆ 50. ಒಂದ್ ದೋಸೆಗೆ 20 ರೂಪಾಯಿ ತಗೋತಾರೆ. 5 ರೂಪಾಯಿ ಎಕ್ಸ್ಟ್ರಾ ಮಡಗಿದ್ರೆ ಅಷ್ಟೇ. ಮೊಟ್ಟೆ ದೋಸೆನ 25, ಪರೋಟನು 25. ಆಮೇಲೆ ಇದು ಎಗ್ ಬೋಟಿಗೆ ಎಗ್ ಹಾಕ್ಬಿಟ್ಟು ಒಂಥರ ಫ್ರೈ ಮಾಡ್ತಿರಲ್ಲ ಸರ್, 80 ರೂಪಾಯಿ ಪ್ಲೇಟ್. ಬರೀ 80 ಅಷ್ಟೇನಾ? ಅಷ್ಟೇ. ಆಮೇಲೆ ಇದು ಸರ್, ಅದು ಹುರ್ದಾಡು ಅಂತ ಮಾಡ್ತಿರಲ್ಲ? ಮಟನ್ ಹುರ್ದ್ಬಾಡ್ ಮಾಡ್ಕೊಡ್ತೀವಿ. 140 ರೂಪಾಯಿ ಮಟನ್ ಕೊಟ್ಟರೆ ತಗೊಳ್ತೀವಿ. ಹುರ್ದ್ಬಾಡ್ ಮಾಡ್ಕೊಟ್ರೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅಷ್ಟೇ. ಬರೀ 10 ರೂಪಾಯಿ ಅಷ್ಟೇ. 150 ರೂಪಾಯಿ ಹುರ್ಬಾಡ್ ಸಿಕ್ತು. ಅದನ್ನು ಕೂಡ ನೀವೇ ಮಾಡೋದು? ನಾವೇ ಮಾಡೋದು. ಇದನ್ನೆಲ್ಲ ಎಲ್ಲಿ ನೀವೇ ಹೇಳದ ನಿಮ್ ತಂದೆಯವ್ರು ಕಲ್ಸ್ಕೊಟ್ಟಿದ್ದೀವಿ? ಅವರು ನಮ್ಗೆ ಕಲ್ಸ್ಕೊಡುದು, ಅವ್ರು ನೋಡ್ತಾ ನಾವು ಕಲ್ತ್ಕೊಂಡು. ಅವಾಗಿಂದ ಇಷ್ಟ ಐಟಮ್ಗಳು ಸಿಕ್ತಿತ್ತಾ? ಅವಾಗಿಂದ ಎಷ್ಟು ಐಟಮ್ ಸಿಗುತ್ತೆ. ಈಗ ಹುರ್ದ್ಬಾಡು, ಎಗ್ ಚಿಕನ್ ಅಂತ ಈಗ ಬಂದದ್ದು. ಅವಾಗೆಲ್ಲ ಬೋಟಿ, ಇದು ತುಂಬಾ ಹಳೆ ಹೋಟ್ಲು. ಇಲ್ಲಿ ಯಾವ್ದು ಫ್ರಿಡ್ಜ್ ಗಿಡ್ಜು ಏನು ಕಾಣಿಸ್ತಿಲ್ಲ. ಅಂದ್ರೆ ಡೈಲಿ ಐಟಮ್ಗಳು ಹೊಸ ಐಟಮ್ ಹೊಸ ಐಟಮ್. ಇಲ್ಲೇ ಲೋಕಲ್ ಆಗಿ ಐಟಮ್ ತಗೋತಿಲ್ಲ? ಅಲ್ಲೇ ಮರಿ ಮಟನ್ ಕಟ್ಸ್ಕೊಂಡು ಅಲ್ಲೇ ತರೋದು. ಯಾವ್ದು ಇವತ್ತಿಂದ ನಾಳೆ ನಾಳೆ ಯಾವ್ದು ಅಲ್ಲ. 4 ಬೇಸನ್ ಆದ್ಮೇಲೆ ನೆಕ್ಸ್ಟ್ ಬಿರಿಯಾನಿ ಮಾಡೋದೇ ಇಲ್ಲ ಅಂತ ಇದ್ದೀರಿ ನೀವು? ಕಸ್ಟಮರ್ ಜಾಸ್ತಿ. ಈಗ ನಮಗೂ ಸ್ವಲ್ಪ ಬೆಳಿಗ್ಗೆಯಿಂದ ಓಡಾಡಿ ರಿಸ್ಕ್ ಆಯ್ತಲ್ಲ, ಅದಕ್ಕೋಸ್ಕರ ನೀವು ಮತ್ತೆ ರಿಪೀಟ್ ಆಗಿ ಏನು ಮಾಡಕ್ ಹೋಗೋದಿಲ್ಲ ಅಷ್ಟೇ. ಮಾಮೂಲಿ ಬೋಟಿ, ತಲೆ ಮಾಂಸ, ಮಟನ್, ಚಿಕನ್, ಎಗ್ ದೋಸೆ, ಎಗ್ ಪರೋಟ ಅವೆಲ್ಲ ಸಿಗ್ತಾ ಇರ್ತದೆ. 4 ಗಂಟೆಗೆ ದೋಸೆ ಸಿಗುತ್ತೆ. ಇವೆಲ್ಲ ನ್ಯಾಚುರಲ್ ಆಗಿ ಮಾಡೋದು. ಈ ಸೌದೆ ಒಲೆ ಇದು ಅವಾಗಿಂದ ಸೌದೆ ಒಲೆ ಮಾಡ್ತಾರೆ? ಸೌದೆ ಒಲೆ ಅವಾಗಿಂದ, ಈಗಲೂ ಕೂಡ ಸೌದೆ ಒಲೆ. ಅದು ತೆಂಗಿಂದು ಗರಿ ಮಟ್ಟೆ ಅವೆಲ್ಲ ಯೂಸ್ ಮಾಡಿ ಗರಿ ಎಲ್ಲ ನಾವೇ ತಂದು ನಾವೇ ಇಲ್ಲಿ ಮಾಡ್ಕೊಳ್ಳೋದು. ಅಷ್ಟು. ಈಗ ನಿಮ್ಗೆ ಗೊತ್ತಿರುವಂಗೆ ಎಲ್ಲೆಲ್ಲಿಂದ ಬರ್ಬೋದು ಸರ್ ಜನಗಳು? ಸರ್, ಮೈಸೂರು, ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, ಈ ಕಡೆ ಮದ್ದೂರು, ಈ ಕಡೆ ಸುತ್ತಮುತ್ತ ಹಳ್ಳಿಯವರು ಜಾಸ್ತಿ ಬರ್ತಾರೆ. ಹಳ್ಳಿಯವರು ಜಾಸ್ತಿ. ನಮ್ಗೆ ರೆಗ್ಯುಲರ್ ಕಸ್ಟಮರ್ ಹಳ್ಳಿಯವರು ಜಾಸ್ತಿ ಇದ್ದಾರೆ. ಹಳ್ಳಿಯವರೇ ಮುಖ್ಯ ನಿಮ್ಗೆ. ಬಿರಿಯಾನಿ 4 ದಿನ ಇದೆಲ್ಲ ಅವತ್ತು ಹೊರಗಡೆಯಿಂದೆಲ್ಲ ಬರ್ತಾರೆ. ಪಾರ್ಸಲ್ ಜಾಸ್ತಿ ತಗೊಂಡು ಹೋಗ್ತಿದ್ದಾರೆ. ಪಾರ್ಸಲ್ ತಗೊಂಡು ಹೋಗ್ತೀವಿ ಸರ್. ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಪಾರ್ಸಲ್ ತಗೊಂಡು ಹೋಗ್ತಾರೆ. ಟೇಸ್ಟ್ ನೋಡಿ, ಟೇಸ್ಟ್ ನೀವೇ ಮಾಡೋದು ಎಲ್ಲವನ್ನು? ನಾವು ಪ್ರತಿಯೊಂದು ಮಾಡೋದಿಲ್ಲ, ನೀವೇ ಪ್ರತಿಯೊಂದು ಮಾಡೋದು. ಸರ್, ಮೊದ್ಲು ಈಗ ಫ್ಲೈಓವರ್ ಬಂದ್ಬಿಟ್ಟಿದೆ, ಅವಾಗ ಕರೆಕ್ಟ್ ಆಗಿ ಸಿಕ್ತಿದ್ದಿ. ಫ್ಲೈಓವರ್ ಇದ್ರು ಕೂಡ ಸುತ್ಕೊಂಡ್ ಬಂದ್ ಬರ್ತಾರೆ ಜನ. ನಮ್ಮೂರಲ್ಲಿ ಎಕ್ಸಿಟ್ ಇದೆಯಲ್ಲ, ಎಕ್ಸಿಟ್ ಇದೆ, ಆದ್ರೆ ಇಳ್ಕೊಂಡು ಹಂಗೆ ಬರ್ತಾರೆ. ಅಂದ್ರೆ ಅದು ಮುಂದೆ ಕೊಟ್ಟಾಗುತ್ತೆ, ಅಲ್ಲಿಂದ ವಾಪಸ್ ಬರ್ತಾರೆ ಜನ. ಬರ್ತಾರೆ. ಬೆಂಗಳೂರು, ಮೈಸೂರಿಂದ ಯಾರು ಬರ್ಬೇಕು ಅಂದ್ರೆ ಅಲ್ಲಿಂದ ವಾಪಸ್ ಬಂದೇ ಬರ್ತಾರೆ. ಇದು ಯಾವತ್ತು ರಜೆ ಇರಲ್ಲ ಸರ್? ಇದು ಸೋಮವಾರ ಒಂದಿನ ರಜಾ. ಹಬ್ಬ ಹರಿದಿನಗಳಲ್ಲಿ ಏನಿಲ್ಲ? ಹಬ್ಬ ಹರಿದಿನ ರಜೆ ಇರುತ್ತೆ. ಸೋಮವಾರ ಮಾತ್ರ ರೆಗ್ಯುಲರ್ ರಜೆ. ಬೆಳಿಗ್ಗೆ 7 ಗಂಟೆಯಿಂದ ಐಟಮ್ ಶುರುವಾಗುತ್ತೆ. ಸ್ಟಾರ್ಟ್. ಮಧ್ಯಾಹ್ನ 10 ಗಂಟೆ ಬಿರಿಯಾನಿ ಸಿಗುತ್ತೆ. 10 ಗಂಟೆ ಬಿರಿಯಾನಿ. ಬರೀ ಚಿಕನ್ ಬಿರಿಯಾನಿ ಸಿಗುತ್ತೆ? ಮಟನ್ ಅಷ್ಟೇ? ಮಟನ್ ಬಿರಿಯಾನಿ ಮಾತ್ರ. ಮಟನ್ ಅಷ್ಟೇ? ಮಟನ್ ಬಿರಿಯಾನಿ ಅಷ್ಟೇ. ಅಂದ್ರೆ ನಿಮ್ಗೂ ವರ್ಕೌಟ್ ಆಗ್ತಿದೆ? ವರ್ಕೌಟ್ ಆಗ್ತದೆ ಸರ್, ಪರವಾಗಿಲ್ಲ ಸರ್. ನೋಡಿ, ಯಾಕಂದ್ರೆ ಕೆಲವರು ಇದಕ್ಕಿಂತ ಜಾಸ್ತಿ ರೇಟ್ ಹೇಳಿ ಕೂಡ ವರ್ಕೌಟ್ ಆಗಲ್ಲ ಅಂತ. ನೀವು 130 ರೂಪಾಯಿ ಕೊಟ್ಟು ಕೂಡ ಸ್ವಲ್ಪ ಉಳಿತೆ ಅಂತಿಲ್ಲ. ಆ ಒಳ್ಳೆ ಮನಸ್ಥಿತಿಗೆ ಅನ್ನ ತಿಂದವ್ರು ಅರ್ಸೋದ್ರಿಂದ ಒಳ್ಳೇದಾಗುತ್ತೆ ಅಂತ.
ಆಗುತ್ತೆ. ಅವ್ರದ್ದೊಂದು ಅಭಿಮಾನ ಇರ್ತದೆ, ಬಂದು ಹೋಗ್ತಾರೆ, ಏನ್ 130 ರೂಪಾಯಿ ಕೊಡ್ತಾರೆ, ಅವ್ರಿಗೂ ಒಂದು ಇದಾಗ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ನಮಗೂ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರ ಆಶೀರ್ವಾದನೇ ಸಾಕು. ಹೌದು. ನಮಗೂ ದುಡ್ಡು ಉಳಿತೆ, ಇಲ್ಲ ಅಂತಲ್ಲ. ಬೇರೆ ಐಟಮ್ ಈಗ ಬೋಟಿ, ಚಿಕನ್, ಮಟನ್, ತಲೆ ಮಾಂಸ, ಎಗ್ ಪರೋಟ, ಎಗ್ ದೋಸೆ, ಇಡ್ಲಿ ಇದೆಲ್ಲ ಅದ್ರಲ್ಲಿ ದುಡ್ಡು ಉಳಿಯುತ್ತೆ. ಇದ್ರಲ್ಲಿ ಏನ್ ಅಲ್ಪ ಸ್ವಲ್ಪ ಅಲ್ಲಿದಲ್ಲೇ ಮೇಂಟೈನ್ ಮಾಡ್ತೀವಿ. ಅಂದ್ರೆ ನೀವು ಅಷ್ಟು ಜನ ಒಂದೇ ಸಲ ರಸ ಬಂದ್ರೆ ಎಲ್ರಿಗೂ ಹಾಕೊಡ್ತಾ ಇರ್ತೀರಿ, ನೀವು ಏನ್ ಬೇಜಾರಾಗೋದಿಲ್ಲ? ಜನಗಳು ಒಂದೊಂದು ಮೂಡಲ್ಲಿ ಬಂದಿರ್ತಾರೆ, ಇಲ್ಲಿ ಅವ್ರು ಏನ್ ಮಾಡಕ್ಕಾಗುತ್ತೆ, ಕಸ್ಟಮರ್ ಬರ್ತಾರಲ್ಲ, ಅವ್ರನ್ನ ಇದ್ ಮಾಡ್ಬೇಕಲ್ಲ. ಹೊರಗಡೆ ಹಳ್ಳಿ ಜನನೇ ಜಾಸ್ತಿ. ಹಳ್ಳಿ ಜನ ಜಾಸ್ತಿ ಬರ್ತಾರೆ, ಹೊರಗಡೆ ಅವರು ಜಾಸ್ತಿ ಬರ್ತಾರೆ. ನೀವು ಯಾವ್ರವ್ರು ಸರ್? ನಾವು ಸ್ವಂತ ಇದೇ ಊರವ್ರೆ. ಹಂಗಾಗಿ ನಿಮ್ಗೆ ಏನು ದೊಡ್ಡ ಕಷ್ಟ ಆಗ್ತಾ ಇಲ್ಲ. ಏನು ಕಷ್ಟ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಸರೇ ಇಲ್ಲದೆ ಇರುವಂತಹ ಒಂದು ಹೋಟೆಲ್ ಕೃಷ್ಣ ಹೋಟೆಲ್ ಅಂತೇಳಿ 10ಕ್ಕೂ ಹೆಚ್ಚು ಐಟಮ್ಗಳಲ್ಲಿ ಸಿಗ್ತವೆ. ನಾನ್ ವೆಜ್ ಐಟಮ್ಗಳು ಬೆಳಿಗ್ಗೆ ಜನ ಬಂದು ಮಸ್ತ್ ಮಜಾ ಮಾಡಿ ತಿಂತಾರೆ. ನಾವು ಕೂಡ ಈ ಕೃಷ್ಣ ಹೋಟೆಲ್ನ ಕೆಲವೊಂದು ಐಟಮ್ಗಳು ತಗೊಂಡ್ವಿ. ಏನೇನು ತಗೊಂಡಿದ್ವಿ ಅಂತ ತೋರ್ಸೋಣ ಬನ್ನಿ ಬ್ರದರ್ ಹತ್ರಕ್ಕೆ. ನೋಡಿ, ಎಗ್ ಬೋಟಿ ಸಿಕ್ಕಾಪಟ್ಟೆ ಫೇಮಸ್ಸು. ಎಗ್ ಬೋಟಿ ತಗೊಂಡ್ವಿ. ಮತ್ತೆ ಇಲ್ಲಿ ಮಟನ್ ಬಿರಿಯಾನಿ, ಬರೀ ಮಟನ್ ಬಿರಿಯಾನಿ ಮಾತ್ರ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನು ಜಾಸ್ತಿ ಫೇಮಸ್ ಅಂದ್ರೆ ಇಲ್ಲಿ ಎಲ್ಲ ಕಡೆ ಪರೋಟ ತಿಂತಾರೆ. ಈ ಪರೋಟ, ಎಗ್ ಪರೋಟ, ಇಲ್ಲಿ ನೋಡಿ ಪರೋಟ ಎಷ್ಟು ಸಾಫ್ಟ್ ಆಗ್ಬಿಡುತ್ತೆ ಅಂದ್ರೆ ಅಷ್ಟು ಸಾಫ್ಟ್ ಆಗುತ್ತೆ. ಇನ್ನು ಬೇರೆ ಐಟಮ್ ಇದೆ, ಇದಿಷ್ಟೇ ಟೇಸ್ಟ್ ನೋಡೋಣ ಅಂತ ನಾವು ತಗೊಂಡಿದ್ವಿ. ಮೊದಲಿಗೆ ನಮಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಮಟನ್ ಬಿರಿಯಾನಿ 130 ರೂಪಾಯಿ ಕೊಡ್ತಾರೆ. ಮಟನ್ ಬಿರಿಯಾನಿ ಟೇಸ್ಟ್ ಹೇಗಿದೆ ನೋಡೋಣ. ಬರೀ ರೈಸೇ ತಿಂದು ನೋಡೋಣ. ಸೌದೆ ಒಲೆಯಲ್ಲಿ ಬೆಂದು ಹಂಗೆ ಮಟನ್ ಎಲ್ಲ ಮೆತ್ತೆ ಆಗ್ಬಿಡೋದು. ಸಖತ್ತಾಗಿ ಟೇಸ್ಟ್ ಅಂತೂ ಇದಕ್ಕೆ ಸೇರ್ವೇ ಬೇಡ, ಮೊಸರು ಬಜ್ಜಿ ಬೇಡ, ಬರೀ ರೈಸೇ ತಿನ್ನೋಂಗ ಅನ್ಸುತ್ತೆ. ಪೀಸ್ಗಳು ಹೆಂಗಿದೆ ಅಂತ ನೋಡೋಣ. ಪೀಸ್ ಮಾತ್ರ ಸಖತ್ತಾಗಿ ಎಲ್ಲ ಮಿಕ್ಸ್ ಮಾಡಿ ಸಖತ್ತಾಗಿ ಕೊಡ್ತಾನೆ. ಮಟನ್ ಅಂತೂ ಹಂಗೆ ಮೆಲ್ಟ್ ಆಗುತ್ತೆ, ನಾವು ಅಗಿದೇ ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿ ಬರ್ತಿದೆ. ನೋಡಿ, ಸೂಪರ್ ಆಗಿದೆ ನಿಜವಾಗ್ಲೂ ಕೂಡ. ಬರೀ ರೈಸೇ ತಿನ್ಬೇಕು ಅನಿಸ್ತದೆ, ಅಷ್ಟು ರೈಸ್ ಮಾತ್ರ ಸಖತ್ ಟೇಸ್ಟ್ ಮಾಡಿದ್ದಾರೆ. ಸೂಪರ್. ಇಲ್ಲಿ ತುಂಬಾ ಫೇಮಸ್ ಅಂತಂದ್ರೆ ಬಂದವರೆಲ್ಲರೂ ಕೂಡ ಎಗ್ ಪರೋಟ ತಗೋತಾರೆ. ಪರೋಟ ಎಷ್ಟು ಸಾಫ್ಟ್ ಆಗ್ಬಿಟ್ಟಿದೆ ಅಂದ್ರೆ, ಪರೋಟ ಮೊದಲೇ ಬೆಂದಿರುತ್ತೆ, ಅದಕ್ಕೆ ಮೊಟ್ಟೆ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತಾರೆ. ಸೇಮ್ ಇದು ಪರೋಟ, ಎಗ್ ಪರೋಟ ಅನ್ನೋದೇ ಇಲ್ಲ. ಅಂದ್ರೆ ಇದೇನಂತಾರೆ, ಆಮ್ಲೆಟ್ ತರ ಆಗ್ಬಿಟ್ಟಿದೆ. ಇದು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಅಲ್ಲೆಲ್ಲ ಬಿಸಿ ಬಿಸಿ ಮಾಡ್ಕೊಳ್ತಾರೆ. ಮೊಟ್ಟೆ ಫ್ಲೇವರು, ಪರೋಟ ಫ್ಲೇವರ್ ಅಂತೂ ಅಲ್ಟಿಮೇಟು, ಸಕ್ಕತ್ತಾಗಿದೆ. ಇನ್ನು ನಂಗೆ ತುಂಬಾ ಇಷ್ಟವಾದ ಐಟಮ್ ಏನಂತ ಅಂದ್ರೆ, ಬೋಟಿಗೆ ಎಗ್ ಹಾಕಿ ಫ್ರೈ ಮಾಡ್ಕೊಡ್ತಾರೆ. ಹುರ್ಬಾಡಿ ಏನೇನು ಸಿಗುತ್ತೆ. ಇದು ತುಂಬಾ ಫೇಮಸ್ ಅಂತ ತಗೊಂಡಿದ್ವಿ. ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ. ಬೋಟಿಗೆ ಎಗ್ ಹಾಕಿ, ಇನ್ನೂ ಸ್ವಲ್ಪ ಹತ್ರ ಬನ್ನಿ ಸರ್. ಎಗ್ ಹಾಕಿ ಫ್ರೈ ಮಾಡಿದ್ದಾರೆ. ಕೆಳಗಡೆ ಸ್ವಲ್ಪ ಬಗ್ಸಿ ಮೊಬೈಲ್. ಸ್ವರ್ಗ. ಬೋಟಿ ತುಂಬಾ ಇಷ್ಟಪಡೋರ್ಗಂತೂ ಇದು ಗೊತ್ತಾಗುತ್ತೆ. ಬೋಟಿಗೆ ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊಡ್ತಾರೆ ನೋಡಿ. ಎಗ್ ಬೋಟಿ ಏನ್ ತವಾ ಕಲ್ ಮೇಲೆ ಫ್ರೈ ಮಾಡಿ ಕೊಡ್ತಾರೆ. ಮಜಾ ಅಂದ್ರೆ ಮಜಾ, ಸಖತ್ತಾಗಿರುತ್ತೆ ನಿಜವಾಗ್ಲೂ ಕೂಡ. ಸೂಪರ್ ಟೇಸ್ಟು. ನಾವು ತಗೊಂಡಂತ ಈ ಎಗ್ ಬೋಟಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಎಗ್ ಪರೋಟ ಆಗಿರ್ಬೋದು, ಎಲ್ಲವೂ ಕೂಡ ಸಖತ್ತಾಗಿದೆ. ತುಂಬಾ ಕಡಿಮೆ ರೇಟ್ಗೆ ತುಂಬಾ ಒಳ್ಳೆ ಐಟಮ್ಗಳು ಕೊಡ್ತಿದ್ದಾರೆ. ಬನ್ನಿ ತಿನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.